ಎಲ್ಲರಿಗೂ ನಮಸ್ಕಾರ. ಸಖಿ ಫ್ಯಾಷನ್ಸ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ಮತ್ತು ಸಿಂಪಲ್ಲಾಗಿ ಮಾಡ್ಕೋಬೋದಂತಹ ಬ್ಲೌಸ್ ಡಿಸೈನ್ನ ಶೇರ್ ಮಾಡ್ತಾಯಿದ್ದೀನಿ. ಬಿಗಿನರ್ಸ್ ಕೂಡ ಈ ಡಿಸೈನ್ನ ಆರಾಮಾಗಿ ಮಾಡ್ಕೊಬೋದು. ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಬ್ಲೌಸ್ನ ಲೆಂತ್ ಬಂದುಬಿಟ್ಟು 14.75 ಇಂಚಿದೆ ಮತ್ತು ಇದರ ಚೆಸ್ಟ್ 12 ಇಂಚ್ ತೊಗೊಂಡಿದ್ದೀನಿ. 10.5 ರೆಡಿ ಇದೆ ಮತ್ತು 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ನು ಮತ್ತು ಇದರ ಶೋಲ್ಡರ್ ಬಂದುಬಿಟ್ಟು 5.5 ಇಂಚನ್ನ ತೊಗೊಂಡಿದ್ದೀನಿ ಮತ್ತು ಆರ್ಮಲ್ ಕೂಡ 5.5 ಇಂಚನ್ನ ತೊಗೊಂಡಿದ್ದೀನಿ. ಈಗ ಬ್ಯಾಕ್ ಡೀಪ್ ಬಂದು 10.5 ಇದೆ, 10.5ಗೆ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಮತ್ತು ಇದರ ಬ್ರಾಡ್ ಬಂದುಬಿಟ್ಟು 3.5 ಇಂಚಿಗೆ ಮಾರ್ಕ್ನ ಹಾಕ್ಕೊಂಡಿದ್ದೀನಿ ಮತ್ತು ನೆಕ್ ಹತ್ರ 2.5 ಇಂಚಿಗೆ ಮಾರ್ಕ್ನ ಹಾಕ್ಕೊಂಡು ಏನು ಮಾರ್ಕ್ನ ಹಾಕ್ಕೊಂಡಿರ್ತೀವಿ ಅದನ್ನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ರೆಡಿ ಮಾಡ್ಕೊಂಡಿದ್ದಾದಮೇಲೆ ನೆಕ್ ಡೀಪಿಂದ 2.5 ಇಂಚ್ ಕೆಳಗೆ ಡೌನ್ಗೆ ಮಾರ್ಕ್ನ ಹಾಕ್ಕೊಂಡು ಈ ರೀತಿ ಒಂದು ಬಾಕ್ಸ್ನ ರೆಡಿ ಮಾಡ್ಕೊತೀನಿ. ಈ ಥರ ರೆಡಿ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಶೇಪ್ನ ಈ ರೀತಿ ರೌಂಡ್ ಶೇಪಲ್ಲಿ ಮಾರ್ಕ್ನ ಹಾಕ್ಕೋತಾ ಇದ್ದೀನಿ. ಈ ರೀತಿಯಾಗಿ ರೌಂಡ್ ಶೇಪ್ನ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ಮತ್ತು ಏನು 10.5 ಇಂಚು ಅದು ನೆಕ್ ಡೀಪ್ ಇತ್ತಲ್ವ ಅದಕ್ಕೆ ಈ ರೀತಿಯಾಗಿ ಒಂದು ಲೀಫ್ ಶೇಪ್ ಬರೋ ಥರ ನೋಡಿಕೊಂಡು ಮಾರ್ಕ್ನ ಹಾಕ್ಕೊಂಡು ಅದನ್ನು ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊತೀನಿ. ಇದೇನಿದೆ ಇದನ್ನು ಎತ್ತಿಟ್ಕೊಬೇಕು. ನೆಕ್ಸ್ಟ್ ನಾವು ಇದಕ್ಕೆ ಇದೇ ಸೈಜ್ಗೆ ಪ್ಯಾಚ್ ವರ್ಕ್ನ ಡಿಸೈನ್ ಮಾಡಬೇಕಾಗುತ್ತೆ. ಈ ರೀತಿ ಲೈನಿಂಗ್ನ ಕಟ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಲ್ವ, ಇದಕ್ಕೆ ಇವಾಗ ಏನು ಮೇನ್ ಫ್ಯಾಬ್ರಿಕ್ ಇದೆ ಅದನ್ನು ನೀಟಾಗಿ ಕೆಳಭಾಗದಲ್ಲಿ 1/2 ಇಂಚ್ ಸ್ಟಿಚ್ನ ಮಾಡಿ ಅದಕ್ಕೆ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಎರಡೂ ಕೂಡ ಅಟ್ಯಾಚ್ ಮಾಡಿ ಎತ್ತಿಟ್ಕೊತೀನಿ. ಈ ರೀತಿ ಎತ್ತಿಟ್ಕೊಂಡಿದ್ದಾದಮೇಲೆ ನೆಕ್ ಭಾಗನ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಏನು ಕ್ರಾಸ್ ಪಟ್ಟಿನ ರೆಡಿ ಮಾಡಿಕೊಂಡು ಪೈಪಿಂಗ್ನ ಕೊಡ್ಕೊತಾ ಹೋಗ್ತೀನಿ. ಈ ರೀತಿ ಪೈಪಿಂಗ್ನ ಕೊಡುವಾಗ ದಯವಿಟ್ಟು ಯಾವ ಬಟ್ಟೆನೂ ಎಳೆಯೋದಕ್ಕೆ ಹೋಗಬಾರ್ದು. ಎರಡೂ ಬಟ್ಟೆನೂ ಒಂದೇ ಸಮ ಇಟ್ಕೊಂಡು ನಾವಿಲ್ಲಿ ಪೈಪಿಂಗ್ನ ಕೊಡಬೇಕಾಗತ್ತೆ. ಎಷ್ಟು ಸಣ್ಣ ಮತ್ತು ಎಷ್ಟು ದಪ್ಪ ಬೇಕಾದರೂ ಪೈಪಿಂಗ್ನ ಕೊಡ್ಕೊತಾ ಹೋಗ್ಬೋದು. ನಾನು ಈಗಾಗಲೇ ನನ್ನ ವೀಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ ಯಾವ ರೀತಿ ಪರ್ಫೆಕ್ಟಾಗಿ ಪೈಪಿಂಗ್ನ ಕೊಡೋದು ಅಂತ. ಇಂಟ್ರೆಸ್ಟ್ ಇದ್ದವರು ಮತ್ತು ಟೈಮ್ ಇದ್ದವರು ಒಂದು ಸಲ ಚೆಕ್ ಮಾಡಿ. ಈ ರೀತಿ ನೀಟಾಗಿ ಪೈಪಿಂಗ್ನ ಕೊಟ್ಕೊಂಡು ನೆಕ್ ಭಾಗ ಏನಿದೆ ಅದನ್ನು ನೀಟಾಗಿ ಕಂಪ್ಲೀಟ್ ಮಾಡಿಕೊಂಡು ತೆಗೆದಿಟ್ಕೋತೀನಿ. ಈಗ ನೆಕ್ ಭಾಗ ಕಂಪ್ಲೀಟ್ ಆಗಿದೆಯಲ್ವ, ಈಗ ನೆಕ್ಸ್ಟು ಏನು ಪ್ಯಾಚ್ ವರ್ಕಿಗೆ ಅಂತ ಕಟ್ ಮಾಡ್ಕೊಂಡಿರ್ತೀವಲ್ಲ ಆ ಬಟ್ಟೆನ ಈ ರೀತಿ ನೀಟಾಗಿ ಇಟ್ಕೊಂಡು ಎಷ್ಟು ಸೈಜಲ್ಲಿ ನಾವು ಬೇಕಾಗಿದೆ ಕ್ಯಾನ್ವಾಸ್ ಅನ್ನೋದನ್ನು ಈ ರೀತಿ ಮಾರ್ಕ್ನ ಹಾಕೋತಾ ಇದ್ದೀನಿ. ಕ್ಯಾನ್ವಾಸಲ್ಲಿ ಡಬಲ್ ಫೋಲ್ಡಿಂಗಲ್ಲಿ ಫೋಲ್ಡ್ ಮಾಡಿ ಇಟ್ಕೊಂಡಿರೋವಂಥದ್ದು. ಈ ಥರ ಏನು ಮಾರ್ಕ್ನ ಹಾಕ್ಕೋತೀವಿ, ಏನು ಕ್ಯಾನ್ವಾಸ್ ಪ್ಯಾಚ್ ವರ್ಕಿಗೆ ಬೇಕಾಗಿರುತ್ತೆ ಅದಕ್ಕೆ. ಮತ್ತು ಎಕ್ಸ್ಟ್ರಾ ಇಲ್ಲಿ ಮೇಲ್ಗಡೆ 1/4 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಆ್ಯಡ್ ಮಾಡಿಕೊಂಡು ಮತ್ತು ಇಲ್ಲಿ ಕೆಳಭಾಗದಲ್ಲಿ 1 ಇಂಚಷ್ಟು ಎಕ್ಸ್ಟ್ರಾ ಏನು ಕ್ಯಾನ್ವಾಸ್ ಇದೆ ಅದಕ್ಕೂ ಕೂಡ ಮಾರ್ಕ್ ಹಾಕ್ಕೊಂಡು ಏನು ನೀಟಾಗಿ ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಈ ರೀತಿ ಕಟ್ ಮಾಡಿ ಎತ್ತಿಟ್ಕೋತೀನಿ. ಈಗೇನು ಕ್ಯಾನ್ವಾಸ್ನ ರೆಡಿ ಮಾಡ್ಕೊಂಡಿದ್ವಿ ಇದರಲ್ಲಿ ನಾವು ಪ್ಯಾಚ್ ವರ್ಕ್ನ ಮಾಡುವಂಥದ್ದು. ಈ ಕ್ಯಾನ್ವಾಸ್ ಮೇಲೆ ನೆಕ್ಸ್ಟ್ ಪ್ಯಾಚ್ ವರ್ಕ್ ಮಾಡೋದಕ್ಕೆ ಡಿಸೈನ್ನ ರೆಡಿ ಮಾಡ್ಕೊಬೇಕಾಗತ್ತೆ. ಅವರು ಸೇಮ್ ಕಲರಲ್ಲೇ ನಮಗೆ ಪ್ಯಾಚ್ ವರ್ಕ್ ಕೊಡಿ ಅಂತ ಹೇಳಿರೋದ್ರಿಂದ ಕಸ್ಟಮರು ನಾನಿಲ್ಲಿ ಸೇಮ್ ಕಲರಲ್ಲೇ ಇದು ನೆಕ್ಸ್ಟ್ ಡಿಸೈನ್ನ ಮಾಡ್ತಾ ಇರೋವಂಥದ್ದು. ಈ ಥರ ಒಂದು ಬಟ್ಟೆನ ತೆಗೆದುಕೊಂಡಿದ್ದೀನಿ. ಇದು ಏನು ಬ್ಲೌಸ್ ಪೀಸಲ್ಲಿ ಮಿಕ್ಕಿರುವಂಥ ಬಟ್ಟೆ. ಇದನ್ನು ನೀಟಾಗಿ ಈ ರೀತಿ ಮಧ್ಯಕ್ಕೆ ನರಿಗೆನ ಕೊಟ್ಕೋತಾ ಹೋಗ್ತೀನಿ. ಈ ರೀತಿಯಾಗಿ ಮಧ್ಯಭಾಗದಲ್ಲಿ ನರಿಗೆನ ಕೊಟ್ಕೊಂಡು ಸ್ಟಿಚ್ನ ಹಾಕ್ಕೊತಾ ಇರೋವಂಥದ್ದು. ಮತ್ತು ಈ ರೀತಿ ನರಿಗೆನ ರೆಡಿ ಮಾಡ್ಕೊಂಡಿದ್ದಾದಮೇಲೆ ನಾವೇನು ಕಟ್ ಮಾಡಿಟ್ಕೊಂಡಿರ್ತೀವಲ್ಲ ಕ್ಯಾನ್ವಾಸು ಅದನ್ನು ನರಿಗೆನ ಮಾಡ್ಕೊಂಡಿರ್ತೀವಲ್ಲ ಆ ಬಟ್ಟೆಗೆ ನೀಟಾಗಿ ಈ ರೀತಿ ಎರಡನ್ನೂ ಸೇರಿಸಿ ಈ ಥರ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ. ಸ್ಟಿಚ್ ಹಾಕ್ಕೊಳ್ಳುವಾಗ ನೋಡಿಕೊಂಡು ಸ್ಟಿಚ್ ಹಾಕ್ಕೊಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನಾವೇನು ನರಿಗೆನ ಕೊಟ್ಟಿರ್ತೀವಿ ಅದು ಮೇಲೆ ಕೆಳಗೆ ಹೋಗಬಾರ್ದು ಬಟ್ಟೆ, ಮತ್ತು ಬಟ್ಟೆನೂ ಕೂಡ ಸಿಂಕ್ ಬರಬಾರ್ದು ಮತ್ತು ಕ್ಯಾನ್ವಾಸ್ ಕೂಡ ಸಿಂಕ್ ಬರಬಾರ್ದು. ಆ ರೀತಿಯಾಗಿ ನೋಡಿಕೊಂಡು ಬೇಕಾದರೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಗುಂಡ್ಪಿನ್ ಕೂಡ ಹಾಕ್ಕೊಬೋದು. ಈ ರೀತಿ ಹಾಕ್ಕೊಂಡು ನೀಟಾಗಿ ಏನು ನೆಕ್ ಪೂರ್ತಿ ನಾವೇನು ಕಟ್ ಮಾಡ್ಕೊಂಡಿರ್ತೀವಿ ಕ್ಯಾನ್ವಾಸು ಅದು ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಈ ರೀತಿ ಏನು ಎಡ್ಜಿದೆ ಕ್ಯಾನ್ವಾಸ್ ಎಡ್ಜು ಅದಕ್ಕೆ ಈ ರೀತಿಯಾಗಿ ಸ್ಟಿಚ್ನ ಹಾಕೋತಾ ಹೋಗಿ ಇದನ್ನು ಪೂರ್ತಿಯಾಗಿ ಸ್ಟಿಚ್ನ ಹಾಕ್ಕೊಂಡು ಇದನ್ನು ಕಂಪ್ಲೀಟ್ ಮಾಡ್ಕೊತೀನಿ. ಈ ರೀತಿಯಾಗಿ ಏನು ಕ್ಯಾನ್ವಾಸ್ ಇರುತ್ತೆ ಅದು ಪೂರ್ತಿಯಾಗಿ ಈ ರೀತಿ ಕಂಪ್ಲೀಟ್ ಮಾಡ್ಕೊತೀನಿ. ಸ್ವಲ್ಪ ಯಾಕೋ ಗೊತ್ತಿಲ್ಲ ಮಿಷಿನ್ ವೈಬ್ರೇಟಿಂಗ್ ಬರ್ತಾಯಿತ್ತು, ಅದಕ್ಕೋಸ್ಕರ ಇದೇನಿದೆ ಸ್ವಲ್ಪ ವೈಬ್ರೇಟ್ ಆದಂಗೆ ಅನ್ನಿಸ್ತಾ ಇದೆ. ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು ಮಿಷಿನಲ್ಲಿ, ಆಮೇಲೆ ಅದು ಸರಿ ಆಯಿತು. ಈ ರೀತಿ ಏನು ನಾವು ಕ್ಯಾನ್ವಾಸ್ಗೆ ರೆಡಿ ಮಾಡ್ಕೊಂಡಿದ್ದೀವ ಏನು ಬಟ್ಟೆನ
ಸ್ಟಿಚ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ಲೈನಿಂಗ್ ಕೂಡ ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಂಡಿದ್ಮೇಲೆ ನಾನು ಏನು ನೆಕ್ ಭಾಗ ಮೇಲ್ಗಡೆ ಅದಕ್ಕೆ ಹೆಮ್ಮಿಂಗ್ ಕೊಟ್ಟು ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ಥರ ಹೆಮ್ಮಿಂಗ್ ಪಟ್ಟಿ ಆದಮೇಲೆ ಏನು ಮುಂಚೆನೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಬ್ಲೌಸು, ಅದಕ್ಕೆ ಏನು ನಾವು ಪ್ಯಾಚ್ ವರ್ಕಿಗೆ ಅಂತ ಕೊಟ್ಟಿರ್ತೀವಲ್ಲ ಆ ಬಟ್ಟೆನ ನೀಟಾಗಿ ಇಟ್ಕೊಂಡು ಸೆಟ್ ಮಾಡಿಕೊಂಡು ಈ ರೀತಿಯಾಗಿ ಆ ಸ್ಟಿಚ್ನ ಹಾಕೋತಾ ಬರಬೇಕಾಗುತ್ತೆ. ಬಟ್ಟೆನ ಸೆಟ್ ಮಾಡುವಾಗ ಹುಷಾರಾಗಿ ನೋಡ್ಕೊಂಡು ಇಟ್ಕೊಂಡು ಸೆಟ್ ಮಾಡ್ಕೊಳ್ಳಿ. ಬೇಕಿದ್ದರೆ ನಾವು ಮುಂಚೆನೇ ಏನು ಕಟ್ ಮಾಡ್ಕೊಂಡಿರ್ತೀವಲ್ಲ ಪ್ಯಾಚ್ ವರ್ಕಿಗೆ ಬಟ್ಟೆನ ಏನು ಲೈನಿಂಗ್ನ ಕಟ್ ಮಾಡುವಾಗ ಕಟ್ ಮಾಡ್ಕೊಂಡಿರ್ತೀವಲ್ಲ ಆ ಬಟ್ಟೆನ ಬೇಕಾದರೆ ಹೆಲ್ಪಿಗೆ ಅಂತ ಇಟ್ಕೊಂಡು ಅದ್ರ ಮೇಲೆ ಏನು ಸ್ಟಿಚಿಂಗ್ ಹಂಗೆ ಅಂತ ಹೋಗಿರುತ್ತಲ್ವ ಒಂದು ಕಾಲು ಇಂಚು ಅದಕ್ಕಿಂತ ಎಕ್ಸ್ಟ್ರಾ ಈಗೇನು ಲೈನಿಂಗ್ನ ಕಟ್ ಮಾಡ್ಕೊಂಡಿರ್ತೀವಿ ಅದಕ್ಕಿಂತ ಕಾಲು ಇಂಚು ಎಕ್ಸ್ಟ್ರಾ ಅನ್ನೋ ಥರ ನೆಕ್ ಭಾಗನ ಬಿಟ್ಕೊಂಡು ಸ್ಟಿಚ್ ಮಾಡ್ಕೋತಾ ಹೋಗ್ಬೋದು ಅಷ್ಟೇ. ಗೊತ್ತಿಲ್ಲ ಅಂದವರು ಈ ಟ್ರಿಕ್ಸ್ನ ಫಾಲೋ ಮಾಡಿ ಈ ರೀತಿಯಾಗಿ ನಾವು ಇದೇನು ನೆಕ್ ಭಾಗನ ಕಂಪ್ಲೀಟ್ ಮಾಡ್ಕೊಬೋದು ಈಸಿಯಾಗಿ. ಈ ಭಾಗದಲ್ಲಿ ಸ್ಟಿಚ್ನ ಹಾಕ್ಕೊಳ್ಳುವಾಗ ನಾವೇನು ಪೈಪಿಂಗ್ನ ಕೊಟ್ಟಿರ್ತೀವಿ ಪೈಪಿಂಗ್ ಮೇಲೆ ಸ್ಟಿಚ್ ಬರ್ತಾ ಇರೋ ಥರ ಪೈಪಿಂಗ್ ಪಕ್ಕದಲ್ಲಿ ನಾವೇನು ಪೈಪಿಂಗ್ ಕೊಡುವಾಗ ಸ್ಟಿಚ್ನ ಹಾಕ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಸ್ಟಿಚ್ ಬರೋ ಥರ ನೋಡಿಕೊಂಡು ನಾವಿಲ್ಲಿ ಸ್ಟಿಚ್ನ ಹಾಕ್ಕೊಬೇಕಾಗುತ್ತೆ. ಪೈಪಿಂಗ್ ಮೇಲೆ ಸ್ಟಿಚ್ನ ಹಾಕ್ಕೊಂಡ್ರೆ ಪೈಪಿಂಗ್ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಮತ್ತು ಸ್ಟಿಚ್ ಅನ್ನೋದು ಪೈಪಿಂಗ್ ಮೇಲೇ ಕಾಣಿಸ್ತಾ ಇರುತ್ತಲ್ವ, ಹಾಗಾಗಿ ಡಿಸೈನ್ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಪೈಪಿಂಗ್ ಪಕ್ಕದಲ್ಲಿ ನಾವೇನು ಸ್ಟಿಚ್ನ ಹಾಕ್ಕೊಂಡಿರ್ತೀವಲ್ಲ ಪೈಪಿಂಗ್ ಕೊಡೋದಕ್ಕೆ ಅಂತ ಅದ್ರ ಮೇಲೇ ಸ್ಟಿಚ್ ಬರೋ ಥರ ನಿಧಾನವಾಗಿ ನೋಡಿಕೊಂಡು ಸ್ಟಿಚ್ ಹಾಕ್ಕೊಂಡ್ರೆ ಅಷ್ಟೇ, ಮುಗೀತು. ಈಸಿಯಾಗಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಬೋದು. ಈಗ ಇದ್ರದ್ದು ನೆಕ್ ಭಾಗ ಅನ್ನೋದು ಕಂಪ್ಲೀಟ್ ಆಗಿದೆ. ಇಷ್ಟು ಡಿಸೈನು ಅವರೇನು ಅಳತೆ ಬ್ಲೌಸಲ್ಲಿ ಕೊಟ್ಟಿದ್ರಲ್ಲ ನೆಕ್ ಡೀಪು ಬ್ಯಾಕಲ್ಲಿ ಅದಿಷ್ಟೇ ಬಂತೆ. ಇವಾಗ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಲುಕ್ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಇದೇನು ಡೋರಿಗೆ ಯೂಸ್ ಮಾಡ್ತೀವಲ್ಲ ಅದನ್ನು ಈ ರೀತಿಯಾಗಿ ಏನು ಜಿಗ್ಸಾಗ್ ಮೆಥಡಲ್ಲಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಇದು ಡೋರಿಗೆ ಯೂಸ್ ಮಾಡೋವಂಥ ದಾರ ಇದು. ಇದನ್ನು ಈ ರೀತಿಯಾಗಿ ಸ್ಟಿಚ್ ಮಾಡಿ ಮಧ್ಯದಲ್ಲಿ ಕೂಡ ಈ ರೀತಿ ಬೀಡನ್ನ ಕೈಯಿಂದ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಏನು ಪ್ಯಾಚ್ ವರ್ಕ್ನ ಕೊಟ್ಟಿರ್ತೀವಿ ಅದಕ್ಕೂ ಕೂಡ ಮಧ್ಯದಲ್ಲಿ ಈಗ ಕಂಟಿನ್ಯೂಸ್ ಆಗಿ ಈ ಥರ ಬೀಡನ್ನ ಸ್ಟಿಚ್ ಮಾಡಿದ್ದೀನಿ. ಮತ್ತು ಇದೇನು ಡೋರಿನೂ ಕೂಡ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ಇದು ಇನ್ನೂ ಬ್ಲೌಸ್ದು ಲುಕ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಈ ರೀತಿಯಾಗಿ ಆರಾಮಾಗಿ ಈಸಿಯಾಗಿ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.